ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಕ್ಕರೆ ನಾಡಿನಲ್ಲಿ ಸಿಎಂ ಕುಮಾರಸ್ವಾಮಿ ಅಬ್ಬರದ ಪ್ರಚಾರವನ್ನ ಮುಂದುವರೆಸಿದ್ದಾರೆ. ಗೆಜ್ಜಲಗೆರೆ ಗ್ರಾಮದಲ್ಲಿ ಪುತ್ರ ನಿಖಿಲ್ ಪರ ಸಿಎಂ ಮತಯಾಚನೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ 7ಕ್ಕೆ 7 ಸೀಟನ್ನ ಗೆಲ್ಲಿಸಿದ್ದೀರಿ ವಿಧಾನಸಭೆಯಲ್ಲಿ, ಹೀಗಾಗಿ 9,000 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಿದ್ದೀನಿ ಅನೇಕ ಯೋಜನೆಗಳಿಗೆ. ನಿಖಿಲ್ ಅಭ್ಯರ್ಥಿ ಆಗ್ತಾನೆ ಅಂತ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಇವತ್ತು ಮಂಡ್ಯದಲ್ಲಿ 7ಕ್ಕೆ 7 ಸೀಟ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ. ಆ ಋಣ ತೀರಿಸೋದಕ್ಕೆ ಈ 9,000 ಹಣವನ್ನು ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ಕೆಲವರು ನನ್ನನ್ನು ಅತಂತ್ರ ಮಾಡೋದಕ್ಕೆ ಹೊರಟಿದ್ದಾರೆ. 7ಕ್ಕೆ 7 ಸೀಟ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ, ಆದರೆ ಕೆಲವರು ನನ್ನನ್ನು ಅತಂತ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಈ ಹೇಳಿಕೆಯನ್ನು ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಚಾರ ಸಭೆಯಲ್ಲಿ ಕಲ್ಲೆಸೆದು JDS ಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. 200 ರೈತರ ಸತ್ತಾಗ ನಿಮ್ಮ ಬೆಂಬಲಕ್ಕೆ ಬಂದವರ ಬಗ್ಗೆ ನೀವೇ ತೀರ್ಮಾನಿಸಿ ಅಂತ ಮತದಾರರಿಗೆ ತಮ್ಮ ಹಕ್ಕನ್ನ ಚಲಾಯಿಸಬೇಕು ನಮ್ಮ ಪರವಾಗಿ ಅಂತ ಬೇಡ್ಕೊಂಡಿದ್ದಾರೆ. ಈಗ ಚುನಾವಣೆಯಲ್ಲಿ ಎಲ್ಲಾ ಆಟಗಳಾಗಿ ಮುಗಿದೋಯ್ತೀಗ. ಈ ಮೊನ್ನೆ ಯಾವುದೋ ಸಂದೇಶ ಹೋಟ್ಲಲ್ಲಿ ನಮ್ಮ ಮಾತುಗಳನ್ನು ನಿಂತರು ಗಮನಿಸಿರೋದು. ದಯವಿಟ್ಟು ಇಲ್ಲಿವರೆಗೆ ನೀವು ಯಾವ್ಯಾವ ರೀತಿ ಪ್ರಚಾರ ಮಾಡ್ಕೊಂಡ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ. ಆದರೆ ಇನ್ನು 16ನೇ ತಾರೀಕಿನಂದು ನಾನು ಮೊನ್ನೆ ರಾತ್ರಿ ಆ ಸಂದೇಶ್ ನಾಗರಾಜ್ ಅಂತಕ್ಕಂಥವ್ರು ಏನಿದ್ದಾರೆ ಅವರು ಹೋಗ್ಕೊಂಡು ಪಾಪ ನಮ್ಮಿಂದಲೇ ರಾಜಕೀಯವಾಗಿ ಜನ್ಮ ಪಡ್ಕೊಂಡಾರ. ಅವರು ಒಂದು ಚುನಾವಣೆ ಗೆದ್ದಿರಲಿಲ್ಲ ಆ ಸಂದೇಶ್ ನಾಗರಾಜ್. ಎರಡು ಚುನಾವಣೆ NLCಗೆ ಅಧಿಕಾರ ಕೊಟ್ಟು ಚುನಾವಣೆ ನಡೆಸಿಕೊಟ್ಟು ಅವ್ರಿಗೆ NLC ಮಾಡೋದಕ್ಕೆ ಇವತ್ತು ನಮಗೆ ಕೊಡ್ತಾ ಇರತಕ್ಕಂಥ ಬಡವಳಿಯಲ್ಲಿ ಅರ್ಥ ಮಾಡ್ಕೋಬೇಕು. ಈ ಜಿಲ್ಲೆಯ ಜನ ನಮ್ಮನ್ನೇನು ಬೆಳೆಸಿದ್ದಾರೆ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಇವತ್ತು ಅಲ್ಲಿ ಸಂದೇಶ್ ನಾಗರಾಜ್ ಹೋಟೆಲ್ಗೂ ಚರ್ಚೆ ಮಾಡಿ ಇನ್ನೇನು ಚುನಾವಣೆಯಲ್ಲಿ ನಮ್ಗೆ ಜಿಲ್ಲೆಗಳು ಉಳಿದಿಲ್ಲ. 16ನೇ ತಾರೀಕು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಾಗ ಆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಅವ್ರ ಕಡೆಯವರೇ 4 ತೊಲೆ ಕೊಡೋದಂತೆ, ತಲೆಗೆ ಹೇಳ್ತಿತ್ತು ಅಂತ ಹೇಳಿ ಆಸ್ಪತ್ರೆಗಳು ಅಡ್ಮಿಟ್ ಆಗಬೇಕು ಅಂತ ಹೇಳಿ ಮೊನ್ನೆ ರಾತ್ರಿ ಈ ಒಂದು ಹೊಸ ಕಥೆ ಕಟ್ಟಲಿಕ್ಕೆ ಈಗೇನು ಮುನ್ನಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಕೈ ಜೋಡಿಸಿ ಮಂಡ್ಯ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇವೆ. ನಾವು ಯಾರ ಮೇಲೆ ತಪ್ಪಾಳಿಕೆ ಮಾಡಿ, ಯಾರ ಮೇಲೆ ಕುಟುಂಬದ ರಾಜಕಾರಣ ಮಾಡಿ, ಯಾರನ್ನ ಕೆಟ್ಟ ಒಂದು ಅವರ ನಡವಳಿಕೆಗಳ ಬಗ್ಗೆ ಚರ್ಚೆ ಮಾಡಿ ನಾವು ಚುನಾವಣೆಯನ್ನು ಎದುರಿಸಿಲ್ಲ. ನಾವು ನಿಮ್ಮ ಕಷ್ಟ ಕೇಳಿದ್ದೇವೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದೇವೆ, ನನ್ನ ರೈತನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಈ ದುಡಿಮೆ ಮೇಲೆ ನಾವೇನು ಬಂದಿದ್ದೇವೆ. ಈ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ನನ್ನದೇ ಆದಂಥ ಕಲ್ಪನೆ ಇಟ್ಕೊಂಡಿದ್ದೇನೆ. ನಾನು ಜಿಲ್ಲೆಗೆ 9,000 ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಹೋದಾಗ ವಿಧಾನಸಭೆಯಲ್ಲಿ ಇದೇ ಬಿಜೆಪಿ ನಾಯಕರುಗಳು ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಇವರು ಮಂಡ್ಯ ಜಿಲ್ಲೆ ಮುಖ್ಯಮಂತ್ರಿ ಅಂತೇಳಿ ನಮ್ಮ ಬಗ್ಗೆ ಅವೇಳನ ಮಾಡಿರ್ತಕ್ಕಂಥ ಆ ಬಿಜೆಪಿ ನಾಯಕರ ಜೊತೆ ಸಂಬಂಧ ಬೆಳೆಸ್ಕೊಂಡು ಚುನಾವಣೆ ಬಂದಿದ್ದಾರೆ. ಮಂಡ್ಯ ಬಜೆಟ್ ಅಂತ ಹೇಳಿ ಭಾಷೆ ಮಾಡಿದ್ರು. ಈ ಕುಮಾರಸ್ವಾಮಿ ಮಂಡ್ಯದಷ್ಟೇ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದಂತ ಬಿಜೆಪಿ ಪಕ್ಷದ ಬೆಂಬಲ ಪಡ್ಕೊಂಡು ಬಂದು ಚುನಾವಣೆಯಲ್ಲಿ ಓಟ್ ಕೇಳಕ್ ಬಂದವರು ನನ್ನ ತಾಯಂದ್ರೆ ಕೇಳ್ತೀನಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಕೊಡ್ತಾರೆ. ಮೋಹನ್ ರಾಜ್, ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಸಿಎಂ ನಡೆಸ್ತಾ ಇದ್ದಾರೆ ತಮ್ಮ ಪುತ್ರನ ಪರ. ಆದರೆ ಮಂಡ್ಯಕ್ಕೆ ಕೊಟ್ಟಂತಹ ಅನುದಾನದ ಬಗ್ಗೆನೂ ಕೂಡ ಇಲ್ಲಿ ಒಂದು ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ನಿಮ್ಮ ಋಣ ತೀರಿಸೋದಕ್ಕೆ ನಾನು 9,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ ಅಂತ. ಸೊ ಇದು ಜನ ಕೂಡ, ಸಾಕಷ್ಟು ಜನ ಅಲ್ಲಿನ ಕೇಳದಂಥ ಸಂದರ್ಭದಲ್ಲಿ ಈಗ ನೆನಪಾಗಿದ್ದೀವಿ. ಎಲೆಕ್ಷನ್ ಸಂದರ್ಭದಲ್ಲಿ ಮಗನ್ನ ನಿಲ್ಲಿಸೋದಕ್ಕೇನೆ ಅವರು ಈ ರೀತಿಯ ಯೋಜನೆ ಹಣ ಬಿಡುಗಡೆ ಮಾಡಿದ್ದಾರೆ. ಮಂಡ್ಯ ಜನ ದಡ್ರಲ್ಲ ಅಂತ ಕೆಲವರು ಮಾತನಾಡ್ತಾರೆ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ. ಖಂಡಿತವಾಗಿ ಗುರುಪ್ರಸಾದ್, ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಒಂದು ಅಬ್ಬರವಾದಂತಹ ಒಂದು ರೋಡ್ ಶೋ ಅನ್ನು ನಡೆಸ್ತಾ ಇದ್ದಾರೆ. ಗೆಜ್ಜಲಗೆರೆಯಲ್ಲಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಅಂದ್ರೆ ಮಂಡ್ಯ ಜಿಲ್ಲೆಯ ಜನ ನಮಗೆ 7ಕ್ಕೆ 7 ಸೀಟನ್ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಜಿಲ್ಲೆಗೆ 9,000 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದೇನೆ. ಇದರಲ್ಲಿ ಕೆಲವರು ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡುವಂತ ದೃಷ್ಟಿಯಿಂದ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ನಾನು ಆ ದೃಷ್ಟಿಯನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಅಂದ್ರೆ ಅಭಿವೃದ್ಧಿಯಲ್ಲಿ ದುಡ್ಡನ್ನ ರಿಲೀಸ್ ಮಾಡಿಲ್ಲ, 7ಕ್ಕೆ 7 ಸೀಟನ್ನ ಜನ ಗೆಲ್ಲಿಸ್ಕೊಟ್ಟಿರೋದ್ರಿಂದ ನಾನು ಹಣವನ್ನ ಬಿಡುಗಡೆ ಮಾಡಿದ್ದೇನೆ ಅನ್ನುವಂತ ಮಾತುಗಳನ್ನ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಜೊತೆಗೆ ಸಂದೇಶ್ ನಾಗರಾಜ್ ಅವರ ಬಗ್ಗೆನೂ ಕೂಡ ಅವರು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಏನು ಸಂದೇಶ್ ನಾಗರಾಜ್ ನಮ್ಮಿಂದನೇ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಪಡ್ಕೊಂಡು ಈಗ ನಮ್ಮ ವಿರುದ್ಧ ಒಂದು ಚುನಾವಣೆ ಮಾಡೋದಕ್ಕೆ ಅವರು ನಿಂತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆರೋಪವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಂತ ಹೇಳ್ಬೋದಾಗಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್.